ಇವತ್ತು ಬೆಳಗ್ಗೆ 4:15ಗೆ ಇದ್ದೆ. ಎದ್ದುಬಿಟ್ಟು ಬೇಗ ಬೇಗ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿ ಮಲಗುವಾಗೇ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಇವತ್ತು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದೆ. ಒಂಥರ ಖುಷಿಯಾಯಿತು. ಇವತ್ತಿನ ದಿನ ಆರಾಮಾಗಿ ನೆಮ್ಮದಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತಲೇ ಬೇಗ ಇದ್ದೆ. ಯಾಕಂದರೆ ಆ ಟೈಮಲ್ಲಿ ತುಂಬ ಸೈಲೆನ್ಸ್ ಇರುತ್ತೆ. ನಾವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಒಂದು ತೃಪ್ತಿ ಇರುತ್ತೆ ಅಂತ ಅನ್ನಿಸ್ತು. ಎಲ್ಲ ಕೆಲಸ ಫಾಸ್ಟಾಗಿ ಆಯಿತು ಅಂತ ಫೀಲ್ ಆಯಿತು. ಯಾವಾಗಲೂ ನಾನು ಈ ರೀತಿ ಮಾಡಲ್ಲ. ತುಂಬ ಟ್ರೈ ಮಾಡ್ತೀನಿ ಮಾಡಬೇಕು ಅಂತ. ಒಂದೊಂದು ಸರ್ತಿ ಎದ್ದೇಳೋದೇ ಲೇಟಾಗುತ್ತೆ ಅಥವಾ ಸುಸ್ತಾಗುತ್ತೆ. ನನ್ನ ಕೈಲಿ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಆಮೇಲೆ ಮಾಡೋಣ ಬಿಡು ಅಂತ ಸುಮ್ಮನೆ ಹೋಗ್ತೀನಿ. ಸೊ ಇವತ್ತು ಒಂಥರ ಖುಷಿ ಆಯಿತು, ಪೀಸ್ಫುಲ್ ಸ್ಟಾರ್ಟ್ ಆಯಿತು ಅಂತ ಫೀಲ್ ಆಯಿತು. ಅದಾದಮೇಲೆ ಮೌರ್ಯ ಯಾಕೋ ಇವತ್ತು ತುಂಬ ಕ್ಲಿಂಗಿಯಾಗಿದ್ದ. ಈ ನಡುವೆ ಎಲ್ಲ ಹಾಗೆ ಅವನು. ಅಪ್ಪ ಅಮ್ಮ ಇಬ್ಬರೂ ಯಾವಾಗಲೂ ಜೊತೆಲಿರಬೇಕು, ಎತ್ಕೊಂಡೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸ್ವಲ್ಪ ಕಷ್ಟ ಆಗುತ್ತೆ. ಅವನು ಆ ರೀತಿ ಎಲ್ಲ ಮಾಡಿದಾಗ ಆಬ್ವಿಯಸ್ಲಿ ನಮಗೆ ಸಿಟ್ಟು ಬರುತ್ತೆ, ಬೈತೀವಿ, ರೇಗಾಡ್ತೀವಿ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ. ಮೌರ್ಯ ಪೇಷನ್ಸಾಗಿ ಹೇಗಿರಬೇಕು ಅಂತ ನಿಜವಾಗ್ಲೂ ಹೇಳ್ಕೊಡ್ತಾ ಇದ್ದಾನೆ. ಇದು ಒಂಥರ ನಮಗೆ ಕಲಿತಾ ಇದ್ದೀವಿ, ತುಂಬಾ ಕಲಿಯೋದಿದೆ ಅಂತ ಹೇಳ್ಬೋದು. ಹೇಗೋ ಅದೇ ರೀತಿ ಮ್ಯಾನೇಜ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಆದಮೇಲೆ ಮೌರ್ಯ ಮತ್ತು ನಾನು ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು. ಇವತ್ತು ನಮ್ಮ ಅಮ್ಮ ಬಂದರು, ಮನೆಗೆ ಬಂದಿದ್ದಾರೆ. ಬಂದಮೇಲೆ ಒಂದು ಸ್ವಲ್ಪ ಅವನು ಅವ್ರ ಅಜ್ಜಿ ಜೊತೆಲಿದ್ದಾನೆ. ಚೆನ್ನಾಗಿದೆ. ಒಂಥರ ಇವತ್ತು ದಿನ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಬಟ್ ಆಮೇಲೆ ಒಂಥರ ಓವೆಲ್ಮ್ ಫೀಲ್ ಆಯಿತು. ಬಟ್ ನಾನು ಬೇಗ ಎದ್ದು ಒಂದಷ್ಟು ಕೆಲಸಗಳನ್ನ ಮಾಡಿದೆ ನಮಗೋಸ್ಕರ ಅನ್ನೋ ನೆಮ್ಮದಿ ಇದೆ. ಒಂಥರ ಖುಷಿ ಇದೆ. ಸೊ ಇಷ್ಟೇ ಅಲ್ವಾ, ಯಾವಾಗಲೂ ಒಂದೇ ಥರ ಇರಲ್ಲ ಲೈಫು. ಹಾಗೂ ಹೀಗೂ ಚೇಂಜ್ ಆಗ್ತಾ ಇರುತ್ತೆ. ಖುಷಿ ಆಯಿತು, ಒಂಥರ ನೆಮ್ಮದಿ ಇದೆ ಅಂತ ಹೇಳ್ಬೋದು. ಬಟ್ ನಾನು ಯೂಶ್ವಲಿ ಗರ್ಭ ಸಂಸ್ಕಾರ ಪ್ರಾಕ್ಟೀಸಸ್ ಏನಾದರೂ ಮಾಡ್ತೀನಿ. ಇವತ್ತು ಅದನ್ನೇನು ಮಾಡೋಕ್ಕಾಗಿಲ್ಲ. ಸೊ ನೋಡಬೇಕು, ಡೈಲಿ ಇದೇ ರೀತಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೋದರೆ ತುಂಬ ಚೇಂಜಸ್ ಆಗುತ್ತೆ ಅಲ್ವಾ. ಒಂದಷ್ಟು ದಿನಗಳಾದಮೇಲೆ ಹೀಗೆ ಪ್ರಯತ್ನ ಮಾಡ್ತಾ ಇರೋಣ ಅಂತ ಹೇಳ್ಬೋದು. ಒಂದು ಸರ್ತಿ ನಾವು ಮನಸ್ಸಲ್ಲಿ ಏನಾದರೂ ಗಟ್ಟಿಯಾಗಿ ಅಂದ್ಕೊಂಡು ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಮಾಡ್ತೀವಿ ಅಲ್ವಾ. ಆದರೆ ಕೆಲವೊಂದು ಸರ್ತಿ ಹೌದು, ಅಡೆತಡೆಗಳು ಬರುತ್ತೆ. ಒಂದಿನ ಚೆನ್ನಾಗಿತ್ತು ಅಂದರೆ ಒಂದಿನ ಚೆನ್ನಾಗಿರಲ್ಲ. ಬಟ್ ಎಲ್ಲದನ್ನು ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಒಂಥರ ಖುಷಿ ಇದೆ, ನೆಮ್ಮದಿ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಬಾಯ್.